ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬ್ರೋಸ್. ನನಗೊಂದು ರೋಮಾಂಚನ ಅನಿಸಿದ್ದೇನು ಅಂದರೆ ಸರ್, ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರನ್ನ ಹುಡ್ಕೊಂಡು ನಾವು ಡೆಲ್ಲಿಗೆ ಹೋಗಬೇಕು ಸರ್, BJP ಹೈಕಮಾಂಡ್ ಹುಡ್ಕೊಂಡು ಡೆಲ್ಲಿಗೆ ಹೋಗಬೇಕು, ಆಪಿನ ಹೈಕಮಾಂಡ್ ಹುಡ್ಕೊಂಡು ಡೆಲ್ಲಿಗೆ ಹೋಗಬೇಕು. ಆದರೆ ಈ ಪ್ರಜಾಕೀಯದ ಹೈಕಮಾಂಡು ಅಂಗೈಯಲ್ಲಿ, ಬೆರಳು ತುದಿಲಿ ಪಾರದರ್ಶಕವಾಗಿ ಕಾಣ್ತಾ ಇರುತ್ತೆ ನಮಗೆ. ಅದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಅದನ್ನ ಹಿಡ್ಕೊಂಡ್ಬಿಡ್ತೀರಾ. ಇದನ್ನ ಅರ್ಥ ಆಗಿಲ್ಲ ಅನ್ನೋರ್ಗೆ ಏನು ಮಾಡೋಣ? ನಿದ್ರೆ ಮಾಡ್ತಿರೋ ಎಬ್ಬಿಸ್ಬೋದು, ನಿದ್ರೆ ಮಾಡ್ತಿರೋ ಥರ ಆ್ಯಕ್ಟ್ ಮಾಡೋರು ಹೆಂಗೆ ಎಬ್ಬಿಸ್ತೀರಾ ನೀವು? ಅವ್ನಿಗೆಲ್ಲ ಗೊತ್ತು, ಅವ್ನಿಗೆ ಇದ್ರ ಬಗ್ಗೆ ಮಾತಾಡೋಕೆ ಅಡಿಲ್ಲ. ಯಾಕಂದ್ರೆ ಅವ್ನು ಹೀ ಈಸ್ ಕನೆಕ್ಟೆಡ್ ಟು ಸಮ್ ಇದು ಈ ಸಿಸ್ಟಮಲ್ಲಿ ಕನೆಕ್ಟ್ ಆಗಿದ್ದಾನೆ ಅವನು. ಅವ್ರಿಗಲ್ಲಿಂದ ಏನೋ ಬೆನಿಫಿಟ್ ಇದೆ, ಅಂಥವ್ರು ಯಾರು ಮಾತಾಡಲ್ಲ ಈ ವಿಷಯ. ನೋಡಿ, ಪ್ರಜಾಕೀಯದ ಬಗ್ಗೆ ಜಾಸ್ತಿ ದೊಡ್ಡವ್ರು ಮಾತಾಡಲ್ಲ ನೋಡಿ, ಲೆಕ್ಕ ಹಾಕೊಳ್ಳಿ ಬೇಕಾದ್ರೆ. ಅದೇ ಒಬ್ಬ ಆಟೋ ಡ್ರೈವರ್ನ ಕೇಳಿ ಅವ್ರು ಮಾತಾಡ್ತಾರೆ, ಒಬ್ಬ ಕಾಲೇಜ್ ಹುಡುಗನ ಕೇಳಿ ಅವ್ನು ಬೇಕು ಅಂತಾರೆ. ದೊಡ್ಡವ್ರು ಮಾತಾಡಲ್ಲ ಇದ್ರ ಬಗ್ಗೆ. ದೊಡ್ಡವ್ರಿಗೆ ಇದು ಸರಿ ಅನ್ಸಲ್ಲ, ಯಾಕಂದ್ರೆ ಅವ್ರಿಗಿರೋ ಸಿಸ್ಟಮ್ ಈಗ ಚೆನ್ನಾಗಿದೆ ಅವ್ರಿಗೆ, ಅರ್ಥ ಆಯ್ತಾ? ಸೊ ಇಲ್ಲಿ ದೊಡ್ಡವ್ರು ನೋಡ್ಕೊಂಡು ಓಲೈಸೋರೆ ಒಂದು 100 ಜನ ಇದ್ಬಿಟ್ರೆ ಪ್ರಜೆಗಳು ಏನು ಮಾಡ್ತೀರಾ ಪಾಪ? ಅವ್ರು ದೊಡ್ಡವ್ರು ಬಂದು ಹೇಳ್ತಾರೆ ಅನ್ಕೊಳ್ಳಿ, ಯಾರೋ ದೊಡ್ಡ ವ್ಯಕ್ತಿ ಇದು ವರ್ಕೌಟ್ ಆಗಲ್ಲ ರೀ ಅಂದರೆ, ಇಲ್ಲಿ ಕೆಳಗಿರೋರೆಲ್ಲ ಹೌದು ವರ್ಕೌಟ್ ಆಗಲ್ಲ ಅಂತ ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ, ನಮ್ಮ ಗುರು ಹೇಳ್ಬಿಟ್ಟಿದ್ದಾರೆ, ನಮ್ಮ ದೊಡ್ಡ ಇವ್ರು ಹೇಳ್ಬಿಟ್ಟಿದ್ದಾರೆ ನಾಯಕರು ಅಂತ ನೀವು ಅನ್ಕೊಂಬಿಟ್ರೆ ನಿಮ್ಗೊಂದು ಎನ್ಕ್ವೈರಿ ಬೇಕಲ್ವಾ? ಏನಕ್ಕೆ ವರ್ಕೌಟ್ ಆಗಲ್ಲ ತಿಳ್ಕೊಬೇಕಲ್ವಾ ಅಟ್ಲೀಸ್ಟು? ಏನದು ನೋಡಿ, ನಿಮ್ಮ ಕೈಯಲ್ಲೇ ಇದೆ ಎಲ್ಲ. ನನ್ನ ಪಾರ್ಟಿನೇ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ, ನೀವೇ ಸೆಲೆಕ್ಟ್ ಮಾಡೋ ಪ್ರೋಸೆಸ್ಸು ಕೊಟ್ಬಿಟ್ಟಿದ್ದೀನಿ. ಅದು ವೆರಿ ಈಸಿಯಾಗಿ, ನೀವೇನು ಯಾರನ್ನೋ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅವ್ನು ನಿಮ್ಮ ಹತ್ರ ಬರೋ ಥರ ಮಾಡಿದ್ದೀನಿ. ನೀವು ಹೋಗಿ ಹುಡ್ಕೋದು ಬೇಕಾಗಿಲ್ಲ ಅವನ ಹತ್ರ, ನೀವು ಅಲ್ಲಿ ಒಳಗಡೆ ಇದ್ದರೆ ಸಾಕು, ಅವನೇ ಬರ್ತಾನೆ, ನೋಟಿಫಿಕೇಷನ್ ಆಗಿ ಬರ್ತಾನೆ, ನಾನು ನಿಂತಿದ್ದೀನಿ ಸ್ವಾಮಿ ನನ್ನ ಅರ್ಹತೆಯನ್ನು ಚೆಕ್ ಮಾಡಿ ಅಂತ ಬರ್ತಾನೆ ಅವನು. ನೀವು ಅವನ್ನ ಮಾತಾಡಿಸ್ಬಿಟ್ಟು ಇವ್ನು ಸರಿ ಇಲ್ಲ ಅಂದರೆ ನೋ ನೆಗೆಟಿವ್, ಇವ್ನು ಸರಿ ಇಲ್ಲ ಅಂತ ಹಾಕ್ಬೋದು. ನೀವು ಕ್ವಶನ್ ಕೇಳ್ಬೋದು ಅವನ್ನ, ಏನಯ್ಯ ನೀನು ಓಟ್ ಹಾಕ್ತೀವಿ ನಾವು, ನನ್ನ ಮನೆಯವರೆಲ್ಲ ಓಟ್ ಹಾಕ್ತೀನಿ, ನನ್ನ ಫ್ರೆಂಡ್ಸೆಲ್ಲ ಓಟ್ ಹಾಕ್ತೀನಿ, ನೀನು ಎಲೆಕ್ಷನ್ ಗೆದ್ದ ಮೇಲೆ ಹಿಂಗೆ ಮಾಡ್ತೀಯಾ, ಹಿಂಗೆ ಬರ್ತೀಯಾ ನೀನು, ನನ್ನ ಟಚ್ಚಲ್ಲಿ ಇರ್ತೀಯ ನೀನು, ಇದೇ ಥರ ಇವಾಗ ಕೇಳ್ತಿದ್ಯಲ್ಲ ಓಟ್ಗೆ, ಆಮೇಲೆ ಹಿಂಗೆ ಟಚ್ಚಲ್ಲಿ ಇರ್ತೀಯ ನೀನು, ಇಲ್ಲ ಅಂದರೆ ನಿನ್ನ ಮನೆ ಮುಂದೆ ಬಂದು ಗಲಾಟೆ ಮಾಡ್ತೀವಿ ನಾವು. ಅದು ಹೋರಾಟ ಬೇಕಾಗಿರೋದು ಈ ದೇಶದಲ್ಲಿ. ಹಠಕ್ಕೆ ಬಿದ್ದು ಪ್ರಮಾಣ ತಗೋಬೇಕು ನಾವು. ಅಲ್ಲ, ಹೌದು, ಇದೊಂದೇ ಹೋರಾಟ ಬೇಕಾಗಿರೋದು. ರೈಟ್ ಟು ರೀಕಾಲ್ಗೂ ಒಂದು ಹೋರಾಟ ನಡಿಬೇಕಿಲ್ಲಿ. ಇಲ್ಲ ಅಂದರೆ ನೀವು 5 ವರ್ಷ ಒಬ್ಬನ ರಾಜನ್ ಮಾಡಿ ಬಿಟ್ಬಿಡ್ತೀರಾ, ಅವನೇನು ಕೇಳೋಕ್ಕೆ ಆಗಲ್ಲ ನೀವು. ಕರೆಕ್ಟ್ ಅಲ್ವಾ? ಸರ್, ಇನ್ನೊಂದು